ಕೊಲೆ ಆರೋಪಿ ದರ್ಶನ್ಗೆ ಕಾನೂನು ಕುಣಿಕೆ ದಿನ ದಿನಕ್ಕೆ ಬಿಗಿಯಾಗ್ತಾನೆ ಇದೆ. ಎಫ್ಎಸ್ಎಲ್ ವರದಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಕೃತ್ಯ ಬಯಲಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಇನ್ನು 3 ದಿನ ಬಾಕಿ ಇದೆ. 3 ದಿನದಲ್ಲಿ ಪೊಲೀಸರ ಕೈ ಸೇರುತ್ತೆ ಎಫ್ಎಸ್ಎಲ್ ರಿಪೋರ್ಟ್. ಈಗಾಗಲೇ ಸಾಕಷ್ಟು ಸ್ಯಾಂಪಲ್ಸ್ ಗಳನ್ನ ಕಲೆ ಹಾಕಿ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಪೊಲೀಸರು. ಈ ಎಫ್ಎಸ್ಎಲ್ ನ ರಿಪೋರ್ಟ್ ಇನ್ನೇನು 3 ದಿನದಲ್ಲಿ ಪೊಲೀಸರ ಕೈ ಸೇರುತ್ತೆ. ಎಫ್ಎಸ್ಎಲ್ಗೆ ಕಳಿಸಿರುವಂತ ಸ್ಯಾಂಪಲ್ಸ್ ಏನ್ ಹೇಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಎಫ್ಎಸ್ಎಲ್ ನಲ್ಲಿ ಬಹುತೇಕ ಎಲ್ಲಾ ಸ್ಯಾಂಪಲ್ಸ್ ಗಳ ಪರೀಕ್ಷೆ ಮುಕ್ತಾಯ ಆಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ನ ಡಿಎನ್ಎ ಪರೀಕ್ಷೆಯನ್ನ ನಡೆಸಿರುವಂತ ವೈದ್ಯರು ರಕ್ತದ ಮಾದರಿಯನ್ನ ಕಲೆ ಹಾಕಿದ್ದಾರೆ. ಹೇರ್ ಸ್ಯಾಂಪಲ್, ಉಗುರಿನ ಚೂರನ್ನ ಸಂಗ್ರಹಿಸಿದ್ದಾರೆ. ಆರೋಪಿಗಳ ಎಲ್ಲಾ ಮಾದರಿಯನ್ನ ಎಫ್ಎಸ್ಎಲ್ಗೆ ಈಗಾಗಲೇ ಕಳಿಸಿಯಾಗಿದೆ. ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ಎಲ್ಲವೂ ಕೂಡ ಸಾಬೀತಾದ್ರೆ, ಏನೇನ್ ಸ್ಯಾಂಪಲ್ಸ್ ಗಳನ್ನ ಸಂಗ್ರಹಿಸಿದ್ದಾರೆ ಅವೆಲ್ಲವೂ ಕೂಡ ಮ್ಯಾಚ್ ಆದ್ರೆ ಕೆಡಿ ಗ್ಯಾಂಗ್ಗೆ ಗಂಡಾಂತರ ತಪ್ಪಿದ್ದಲ್ಲ. ಬೆಂಗಳೂರು, ಹೈದರಾಬಾದ್ನ ಎಫ್ಎಸ್ಎಲ್ ನಲ್ಲಿ ಪರೀಕ್ಷೆಗಾಗಿ ಎಲ್ಲಾ ಸ್ಯಾಂಪಲ್ಸ್ ಗಳನ್ನ ಕಳಿಸಿದ್ದಾರೆ. ಕೂದಲಿನ ಸ್ಯಾಂಪಲ್ಸ್ ಆಗಿರ್ಬೋದು, ಉಗುರಿನ ಸ್ಯಾಂಪಲ್ಸ್ ಗಳು, ಹಾಗೆ ರಕ್ತದ ಮಾದರಿ, ಇವೆಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಕಳಿಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ಸ್ಯಾಂಪಲ್ಸ್ ಗಳನ್ನ ಸಂಗ್ರಹಿಸಲಾಗಿತ್ತು. ವಿಚಾರಣೆಯ ಹಂತದಲ್ಲಿ ಎಲ್ಲಾ ಆರೋಪಿಗಳ ಡಿಎನ್ಎ ಟೆಸ್ಟ್ ಸ್ಯಾಂಪಲ್ ರಿಪೋರ್ಟ್ಸ್, ಬ್ಲಡ್ ಸ್ಯಾಂಪಲ್, ಹೇರ್ ಫಾಲಿಕಲ್ಸ್, ಉಗುರಿನ ಚೂರು ಎಲ್ಲವನ್ನೂ ಕೂಡ ಸಂಗ್ರಹಿಸಲಾಗಿದೆ. ಅವುಗಳನ್ನೇ ನಾವು ತೋರಿಸ್ತಾ ಇದ್ವಿ. ಒಂದು ಆರಂಭದ ಹಂತದಲ್ಲಿ ಕೇಸ್ ಯಾವ ರೀತಿಯಾಗಿ ನಡೆದು ಬಂತು ಅಂತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಯಾಂಪಲ್ಸ್ ಗಳನ್ನ ಸಂಗ್ರಹ ಮಾಡಲಾಗಿತ್ತು. ಏನೇನ್ ಸ್ಯಾಂಪಲ್ಸ್ ಗಳನ್ನ ಹಾಗಿದ್ರೆ ಸಂಗ್ರಹಿಸಿದ್ರು ಆ ಹಂತದಲ್ಲಿ. ಎಲ್ಲಾ ಆರೋಪಿಗಳ ಡಿಎನ್ಎ ಟೆಸ್ಟ್ ಸ್ಯಾಂಪಲ್ ರಿಪೋರ್ಟ್ ಇನ್ನೇನ್ ಕೈ ಸೇರುತ್ತೆ 3 ದಿನದಲ್ಲಿ. ಬ್ಲಡ್ ಸ್ಯಾಂಪಲ್ ಗಳನ್ನ ಸಂಗ್ರಹಿಸಿದ್ದಾರೆ, ಹೇರ್ ಸ್ಯಾಂಪಲ್ ಗಳನ್ನ ಸಂಗ್ರಹಿಸಿದ್ದಾರೆ, ಉಗುರಿನ ಚೂರು, ಇವೆಲ್ಲವೂ ಕೂಡ ರೇಣುಕಾಸ್ವಾಮಿ ಕೊಲೆಗಾಗಿ ಬಳಸಿರುವಂತಹ ವಸ್ತುಗಳ ರಿಪೋರ್ಟ್ ಇನ್ನೇನ್ 3 ದಿನದಲ್ಲಿ ಕೈ ಸೇರುತ್ತೆ. ಹತ್ಯೆಗೆ ಬಳಸಿದ್ದಂತ ಆಯುಧಗಳ ಮೇಲಿನ ರಕ್ತದ ಕಲೆಗಳ ಮಾದರಿಯನ್ನ ಕೂಡ ಸಂಗ್ರಹಿಸಿದ್ದಾರೆ. ಪಟ್ಟಣಗೆರೆ ಶೆಡ್ ನಲ್ಲಿ ಪತ್ತೆಯಾದಂತ ಬ್ಲಡ್ ಸ್ಯಾಂಪಲ್ಸ್ ಗಳು ಇವುಗಳನ್ನೂ ಬಿಟ್ಟಿಲ್ಲ. ಕೊಲೆ ನಡೆದ ದಿನ ಆರೋಪಿಗಳು ಧರಿಸಿದ್ದಂತ ಬಟ್ಟೆ, ಚಪ್ಪಲಿ, ಶೂ, ಆರೋಪಿಗಳ ಫುಟ್ ಪ್ರಿಂಟ್ ಸಂಗ್ರಹಕ್ಕೆ ಚಪ್ಪಲಿ ಹಾಗೆ ಶೂ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಫುಟ್ ಪ್ರಿಂಟ್ ಅನ್ನ ಸಂಗ್ರಹಿಸಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಅಲ್ಲಿ ಅವ್ರು ಹಾಕಿದಂತ ಚಪ್ಪಲಿ, ಆ ದಿನ ಬಳಸಿದಂತ ಶೂ ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಇನ್ನು ಪಟ್ಟಣಗೆರೆ ಶೆಡ್ ನಲ್ಲಿ ಸಂಗ್ರಹಿಸಿದ ಸಿಸಿಟಿವಿ ಫುಟೇಜ್ ಬಹಳ ಮಹತ್ವದ ರೋಲ್ ಅನ್ನ ಪ್ಲೇ ಮಾಡುತ್ತೆ ಈ ಕೇಸ್ನಲ್ಲಿ. ಇನ್ನು ಡಿವಿಆರ್ ಸಮೇತ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ ಪೊಲೀಸರು. ಸಿಕ್ಕಂತ ಎಲ್ಲಾ ಸಿಸಿಟಿವಿ ಫುಟೇಜ್ಗಳ ಡಿವಿಆರ್ ಗಳನ್ನ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ದರ್ಶನ್ ಹಾಗೆ ಪವಿತ್ರ ಗೌಡ ಮನೆಯ ಸಿಸಿಟಿವಿ ರಿಪೋರ್ಟ್ ಎಲ್ಲವೂ ಕೂಡ ಬಲವಾದಂತ ಸಾಕ್ಷಿಯಾಗಿ ಮುಂದಿನ ದಿನಗಳಲ್ಲಿ ಹೊರಬರುತ್ತೆ. ಇವೆಲ್ಲ ವಿಚಾರಗಳಲ್ಲಿ ಎಫ್ಎಸ್ಎಲ್ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ ಅಷ್ಟೇ. ಇನ್ನು ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ ನ ಸಿಸಿಟಿವಿ ರಿಪೋರ್ಟ್ ಇದು ಕೂಡ ಸಂಗ್ರಹ ಆಗಿದೆ. ಇದಾಗಲೇ ಮೃತದೇಹ ಪತ್ತೆಯಾದ ರಾಜಕಾಲುವೆ ಸಮೀಪದ ಸಿಸಿಟಿವಿ ಫುಟೇಜ್ ಅದನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. 17 ಆರೋಪಿಗಳ ಮೊಬೈಲ್ ಫೋನ್ ರಿಪೋರ್ಟ್ ಸಂಗ್ರಹ ಮಾಡಿದ್ದಾರೆ, ಅಂದ್ರೆ ರಿಟ್ರೀವ್ ಮಾಡುವಂತ ವಿಚಾರವೆಲ್ಲವೂ ಕೂಡ. ಇನ್ನು ಎಫ್ಎಸ್ಎಲ್ ನಲ್ಲಿ ಮೊಬೈಲ್ ರಿಟ್ರೀವ್ ಮಾಡಿ ವರದಿಯನ್ನ ಕೂಡ ಸಂಗ್ರಹಿಸ್ತಾರೆ. ರೇಣುಕಾಸ್ವಾಮಿ ಕೊಲೆ ಸಂಬಂಧ 66ಕ್ಕೂ ಅಧಿಕ ಸಾಕ್ಷ್ಯಗಳನ್ನ ಈಗಾಗಲೇ ಸಂಗ್ರಹಿಸಿದ್ದಾರೆ. ಎಫ್ಎಸ್ಎಲ್ ವರದಿಗಾಗಿ ಕಾಯ್ತಾ ಇದ್ದಾರೆ.